ನಮ್ಮ ಸಮಾಜದವರು ಇನ್ನೂ ಸಣ್ಣ ಬುದ್ಧಿನ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಅವರು 10 ಕೋಟಿ ಅನುದಾನ ಅಲ್ಲ, ನಮ್ಮ ದೇವಸ್ಥಾನಗಳ ಸಂಖ್ಯೆ ಇರೋದು 900ರಿಂದ 1,000 ಬಸದಿಗಳು ಕರ್ನಾಟಕದಲ್ಲಿ ಇದೆ ಎನ್ನುವಂಥದ್ದು. ಅಂದರೆ ಆ್ಯಕ್ಟಿವ್ ಈಗಿರುವಂಥ ದೇವಸ್ಥಾನಗಳು. ಆದರೆ ಅಪ್ಲಿಕೇಶನ್ ಹಾಕಿರುವಂಥದ್ದು ಬರೀ 400-500 ಜನ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಸಂಘರ್ಷ ಏನು ಅಂದರೆ ಕಮಿಟಿನೇ ಇಲ್ಲ ದೇವಸ್ಥಾನಗಳಿಗೆ. ಕಮಿಟಿ ಇದ್ದರೆ ಪುರೋಹಿತರು ಇದ್ದಾರೆ ಅನ್ನೋವಂಥ ಲೆಟ್ರ್ ಕೊಡೋಕ್ಕೆ ತಯಾರಿಲ್ಲ. ಯಾಕೆಂದರೆ ನಾವು ಕಮಿಟಿ ಸಂಬಳ ಕೊಡಲ್ಲ ಅಂತ ಕಂಡೀಷನು. ನಿಮಗೆ ಗೌರ್ಮೆಂಟ್ ಸಂಬಳ ಕೊಟ್ಟರೆ ಕಮಿಟಿ ಸಂಬಳ ಕೊಡಲ್ಲ ಅಂತ ಕಮಿಟಿಯವ್ರದ್ದು ಲೆಕ್ಕ. ಯಾಕೆಂದರೆ ಸರ್ಕಾರದ್ದು ಒಂದೇ ಸಲಕ್ಕೆ ದುಡ್ಡು ಬರುತ್ತೆ, ಕಮಿಟಿಯವರು ತಿಂಗಳ ಕೊಡ್ತಾರೆ. ಪುರೋಹಿತರು ಯೋಚನೆ ಮಾಡಿ ತಿಂಗಳ ಸಂಬಳ ಕಳ್ಕೊಂಡು ಮತ್ತು ಸರ್ಕಾರದ್ದು ಯಾವಾಗ ಆಸೆ ಪಟ್ಟರೆ ಅದು ಇಲ್ಲ ಇದು ಇಲ್ಲ ಅಂತ ಆಗುತ್ತೆ ಅಂತೇಳಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿಲ್ಲ. ನೀವು ಆ ಥರ ಯಾರು ಯೋಚನೆ ಮಾಡಬೇಡಿ. ನೋಡಿ, ಇವತ್ತು ಒಬ್ಬ ಮನೆ ಕೆಲಸಕ್ಕೆ ನೀವು ಜನರನ್ನ ಅಪಾಯಿಂಟ್ ಮಾಡ್ಕೊಳ್ತೀನಿ ಅಂದರೆ ಕನಿಷ್ಠ ಅಂದರೂ 500ರಿಂದ 600 ರೂಪಾಯಿ ಸಂಬಳಕ್ಕೆ ಇವತ್ತು ಕೂಲಿ ಕೆಲಸಕ್ಕೆ ಕಮ್ಮಿ ಬರೋಲ್ಲ. ನೀವು ಅಂಥ ಒಬ್ಬ ಪುರೋಹಿತರನ್ನು ಬರೀ 4,000 ರೂಪಾಯಿ 3,000 ರೂಪಾಯಿಗೆ ಬಸ್ತಿಲಿ ಪೂಜೆ ಮಾಡಲಿ ಅಂತ ಅಂದ್ಕೊಳ್ತೀರಿ ಅಂದರೆ ಅದು ನಮ್ಮೆಲ್ಲರ ಮೂರ್ಖತನ. ನಾವು ಮನೇಲಿ ಕೆಲಸ ಮಾಡೋವರೆಗೂ ಅಷ್ಟು ಕಮ್ಮಿ ಸಂಬಳ ಕೊಟ್ಟರೆ ಬರಲ್ಲ ಯಾರು. ಅಂಥದ್ರಲ್ಲಿ ನಿಮ್ಮ 24 ತಾಸು ಪುರೋಹಿತರು ನಮ್ಮ ಜೈನರು ಬಸ್ತಿದ್ದು ಅಂದರೆ ಬರೀ ಪೂಜೆ ಮಾಡಿ ಹೋಗೋದಲ್ಲ, 24 ತಾಸು ಪುರೋಹಿತರದೇ ಜವಾಬ್ದಾರಿ. ಬೀಗ ತೆಗೆಯೋದು ಅವ್ರದೇ ಜವಾಬ್ದಾರಿ, ಬೀಗ ಹಾಕೋದು ಅವ್ರದೇ ಜವಾಬ್ದಾರಿ, ಕೆಲವೊಂದು ದೇವಸ್ಥಾನ ಕಸ ಗುಡಿಸೋದು ಅವ್ರದೇ ಜವಾಬ್ದಾರಿ. ಮತ್ತು ಇನ್ನು ಕೆಲವೊಂದು ದೇವಸ್ಥಾನದಲ್ಲಿ ಆ ಬಸ್ತಿಗೆ ಏನಾದ್ರು ಹೋದರೆ ಅವರು ಬಂದವ್ರಿಗೂ ಊಟ ತಿಂಡಿ ವ್ಯವಸ್ಥೆ ಮಾಡಿಸೋದು ಪುರೋಹಿತರದೇ. ಅದಕ್ಕೂ ದುಡ್ಡು ಪುರೋಹಿತರದೇ ಕೊಡಬೇಕು, ಮತ್ತೆ ಅದು ಬೇರೆ ಯಾರೂ ಕೊಡಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆಗಳಿದ್ದಾವೆ. ಹಾಗೆಲ್ಲ ಯಾರೂ ಮಾಡಬೇಡಿ. ಕಮಿಟಿದು ಏನು ಗೌರವಧನ ಕೊಡ್ತಿದ್ದೀರಾ ಅದನ್ನು ಕೊಡಿ. ಅದ್ರ ಮೇಲೆ ಸರ್ಕಾರದ ಏನು ಕೊಡ್ತಿದೆ ಅದು ಪ್ರಾಮಾಣಿಕವಾಗಿ ಅವ್ರಿಗೆ ಹೋಗಲಿ, ಪುರೋಹಿತರಿಗೆ ಅದು ಹೋಗಬೇಕು. ನೀವು ಯಾರು ಅದನ್ನು ಕಟಪ್ ಮಾಡಬೇಡಿ. ಅವ್ರು 11,000 ಕೊಡ್ತಾರೆ, ನಾವು ಕಮಿಟಿಯಿಂದ ಕೊಡೋ 4,000-5,000ನ ಉಳಿಸ್ಕೊಂಡ್ರೆ ಬೇರೆ ಏನಕ್ಕಾರ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪುರೋಹಿತರ ಮನಸ್ಸು ಬೇಜಾರು ಮಾಡಿ ನೀವು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗೋದಿಲ್ಲ. ಏಕೆಂದರೆ ಅವರು ಖುಷಿಯಿಂದ ಪೂಜೆ ಮಾಡಿದ್ರೆ ನಮಗೆಲ್ಲರಿಗೂ ಒಳ್ಳೇದಾಗತ್ತೆ. ಅದಕ್ಕೆ ಯಾರೂ ಸಹ ಈ ವೇದಿಕೆಯಿಂದಲೇ ಹೇಳೋ ಅಷ್ಟೇ, ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ ಆ ಎಲ್ಲ ದೇವಸ್ಥಾನಗಳ ಪುರೋಹಿತರಿಗೆ ಟ್ರಸ್ಟ್ ಇಲ್ಲ ಅಂದರೆ ಟ್ರಸ್ಟ್ ಮಾಡಿ. ಕನಿಷ್ಠ 5-9 ಜನ ಟ್ರಸ್ಟಿಗಳು ಮಾಡಿ ಒಂದು ಟ್ರಸ್ಟ್ ಮಾಡಿ ದಾಖಲೆ ಸರಿಯಾಗಿ ಇಟ್ಕೊಳ್ಳಿ. ಪುರೋಹಿತರಿಗೆ ಅಪಾಯಿಂಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಟ್ಟು ಆ ಅನುದಾನವನ್ನು ಪಡೆದುಕೊಳ್ಳಿ. ಯಾವ ಬಸ್ತಿ ಜೀರ್ಣೋದ್ಧಾರ ಆಗಿಲ್ಲ, ಸರ್ಕಾರ ಕೊಡುತ್ತೆ. ನೀವು ಕಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು 50 ಲಕ್ಷ ಕಲೆಕ್ಷನ್ ಮಾಡಲಿಕ್ಕೆ ನಿಮ್ಗೆ ಆಗೋಲ್ಲ. ಆದರೆ ಸರ್ಕಾರನೇ 50 ಲಕ್ಷ ತನಕ ಕೊಡುತ್ತೆ. ಅಥವಾ ಒಂದು ದೇವಸ್ಥಾನದ ಆ ಕನ್ಸ್ಟ್ರಕ್ಷನ್ 50% ಅಂತ ಹೇಳ್ತಾರೆ, ಅಂದರೆ 50 ಲಕ್ಷ ಮಿನಿಮಮ್. ಅದನ್ನು ಉಪಯೋಗಿಸ್ಕೊಂಡು ನೀವು ಜೀರ್ಣೋದ್ಧಾರ ಮಾಡಿ. ಎಲ್ಲೆಲ್ಲಿ ದೇವಸ್ಥಾನಗಳು ಸಿಗ್ತಾ ಇದ್ದಾವೆ, ಹಳ್ಳಿಲೂ ಸಹ ದೇವಸ್ಥಾನ ಸಿಗುತ್ತೆ. ಕೆಲವೊಂದು ಕಡೆ ಸಮಾಜ ಇರಲ್ಲ, ದೇವರು ಸಿಗುತ್ತೆ, ಮೂರ್ತಿ ಸಿಗ್ತವೆ, ದೇವಸ್ಥಾನ ಸಿಗುತ್ತೆ, ಅವ್ರು ಮೂರ್ತಿ ಕೊಡೋದಿಲ್ಲ ಅಂತಾರೆ. ಏನು ಮಾಡಲಿಕ್ಕೆ ಬರಲ್ಲ ಈಗ. ಏಕೆಂದರೆ ಅವರಿಗೆ ಆ ಊರ ಮೇಲೆ, ಆ ಊರಿನ ಜನಕ್ಕೆ ಆ ದೇವರ ಮೇಲೆ ನಂಬಿಕೆ ಇರುತ್ತೆ. ನಾವು ಅವ್ರ ಜೊತೆ ನಿಂತ್ಕೊಂಡು ಆ ದೇವರನ್ನು ರಕ್ಷಣೆ ಮಾಡೋ ಕೆಲಸ ಮಾಡಬೇಕು. ನಮಗೆ ಕೊಡಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಅವರಿಗೆ ಬಿಟ್ಟು ಬರೋದು ಸಹ ಆಗಬಾರ್ದು. ಇಲ್ಲೆಲ್ಲ ಬೇರೆ ಬೇರೆ ಕಡೆ ಆಗಿರುವಂಥ ವ್ಯತ್ಯಾಸಗಳು ನೋಡಿದ್ದೀವಿ. ನಾವು ಹೋಗ್ತೀವಿ ಬಿಡಿ ಅನ್ನೋದು ನೆಕ್ಸ್ಟು. ಆದರೆ ನಮ್ಮ ಮೂರ್ತಿ ಸಿಕ್ಕಿದೆ ಅಂದರೆ, ದಿಗಂಬರ ಮೂರ್ತಿ ಸಿಕ್ಕಿದೆ ಅಂದರೆ ನೀವು ಹೋಗಿ ಅದನ್ನು ಮೊದಲು ರಕ್ಷಣೆ ಮಾಡುವಂಥದ್ದನ್ನು ಮಾಡಿ. ಅದೇ ಊರಲ್ಲೇ ಆ ಹೊಲದಲ್ಲಿ ಸಿಕ್ಕಿದೆ ಅಂದರೆ ಹೊಲದಲ್ಲೇ ಇರಲಿ, ಆ ಊರಲ್ಲಿ ಸಿಕ್ಕಿದೆ ಅಂದರೆ ಅದಕ್ಕೊಂದು ಗರ್ಭಗುಡಿ ಥರನಾರ ಕಟ್ಟಿಸಿ ಅವ್ರು ನೋಡ್ಕೊಳ್ತೀನಿ ಅಂದರೆ ಅವರೇ ನೋಡ್ಕೊಳ್ಳಿ. ಆದರೆ ನೀವು ಅದನ್ನು ತಾತ್ಸಾರ ಮಾಡಬೇಡಿ. ನಮಗೆ ಕೊಡಲ್ಲ, ನಾವ್ಯಾಕೆ ಖರ್ಚು ಮಾಡಬೇಕು, ನಮಗೆ ಕೊಡಲ್ಲ, ನಾವ್ಯಾಕೆ ನೋಡಬೇಕು ಅನ್ನುವಂಥ ಭಾವನೆ ಮಾಡಬೇಡಿ. ಯಾರೋ ಹಿಂದೆ ನಮ್ಮ ಪೂರ್ವಿಕರು ತನು ಮನ ಧನಗಳನ್ನು ಹಾಕಿ ಆ ದೇವಸ್ಥಾನಗಳನ್ನು ಕಟ್ಟಿಸಿರ್ಬೋದು, ಆ ಮೂರ್ತಿಗಳನ್ನು ದಾನ ಮಾಡಿರ್ಬೋದು. ಅವ್ರ ಭಾವನೆಗೆ ನಾವು ಯಾರೂ ಸಹ ದುಃಖ ಮಾಡಬಾರ್ದು. ಈಗೆಲ್ಲ ಸರ್ಕಾರದ ಯೋಜನೆ ಇದೆ, ಜನನೂ ಸಹ ದಾನ ಕೊಡ್ತಾರೆ. ಅದನ್ನು ಇಟ್ಕೊಂಡು ಮೂರ್ತಿ ರಕ್ಷಣೆ, ಜೀರ್ಣೋದ್ಧಾರ ಮಾಡುವಂಥದ್ದು ಎಲ್ಲ ಕೆಲಸವನ್ನು ಮಾಡಿ ಸರ್ಕಾರದ ಯೋಜನೆಯನ್ನು ಸರಿಯಾಗಿ ಪಡ್ಕೊಳ್ಳಿ. ಸ್ಕಾಲರ್ಶಿಪ್ಪು ಇತ್ಯಾದಿ ಎಲ್ಲ ರೀತಿಯದ್ದು ಕೊಡ್ತಾ ಇದ್ದಾರೆ. ಅದನ್ನು ಸಮಾಜ ಬೆಳೆಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ